ಅಂತಂದ್ರ ಎಲ್ಲಾ ಯುವಕರು ಕೈ ಒಳಗೊಂದು ಕಡಗವನ್ನ ಧರಿಸ್ಬೇಕು. ಎಲ್ಲಾ ಯುವಕರು ಕೈ ಒಳಗೊಂದು ಕಡಗವನ್ನ ಧರಿಸ್ಬೇಕು. ಖಡ್ಗವನ್ನ ಧರಿಸ್ಬೇಕಲ್ಲ, ಕಡಗ ಕೈ ಒಳಗೆ ಹಾಕೊಳ್ತು ನೋಡ್ಬೋದು ಕಡಗ ಅಂತೇಳಿ. ಕಡಗ ಇವತ್ತೆಲ್ಲ ಕಡಿಮೆ ಇದೆ, ಇವತ್ತೆಲ್ಲ ಶೋಕಿಗಾಗಿದಾವ. ಅವತ್ತಿನ ಕಾಲದೊಳಗೆ ಕಡಗವನ್ನ ಯಾಕೆ ಧರಿಸ್ತಿದ್ರು ಅಂತಂದ್ರೆ ಆ ಕಡಗಕ್ಕೆ ಎಜ್ಜಿರ್ತಿತ್ತು, ಅದು ಓಪನ್ ಆಗ್ತಿತ್ತು. ಈಗ ಯಾರಾದ್ರೂ ಒಬ್ಬರೇ ಹೋಗೋ ಟೈಮ್ನಾಗ ಯಾರು ಜಗಳಕ್ಕೆ ಬಂದ್ರು ಅಂತಂದ್ರೆ, ಕಳ್ಳರು ದರೋರು ಬಂದ್ರು ಅಂತಂದ್ರೆ ಆ ಒಂದು ಕಡಗವನ್ನ ತೆಗೆದು ಇಲ್ಲಿ ಹಾಕೊಂಡು ತಲೆ ಒಳಗೆ ಹೊಡೆದ್ರೆ ಒಮ್ಮಿಗೆ ತಲೆ ಹೊಡಿತಿತ್ತು. ಮತ್ ನಾವು ಸಜೆಷನ್ ಕೊಡಕತ್ತಿಲ್ಲಪ್ಪ, ಏನಾದ್ರೂ ಈ ರೀತಿಯಾಗಿ ಮಾಡಿದಕ್ಕೆಲ್ಲ ಪ್ರೇರಣೆ ಯಾರು ಅಂತ ಕೇಳಿದ್ರೆ ಸಿದ್ದಣ್ಣ ದಳವಾಯಿ ಯೂಟ್ಯೂಬ್ನಾಗ ಹೇಳಿದ ಅದನ್ನ ನೋಡಿ ಮಾಡಿದ್ವಿ ಅಂತ ಹೇಳಕ್ ಹೋಗ್ಬೇಡ್ರಿ. ನಾನು ಹೇಳೋದಕ್ಕೆ ಹೊರಟಿರೋದೇನು ಅಂತಂದ್ರೆ ಕಡಗವನ್ನ ಆವಾಗ ಧರಿಸ್ತಿದ್ರು. ಜನಪದರು ಎಷ್ಟು ಚಂದ ಹೇಳಿದ್ರು ಅಂತಂದ್ರೆ, ಕಡಗ ಇಲ್ಲದ ಕೈ ಕರುಣೆ ಇಲ್ಲದ ಪುರುಷ, ಹಡೆದವ್ವನಿಲ್ಲದ ಊರಿಗೆ ಹೋದರೆ ಅಡವ್ಯಾಗ ವಸ್ತಿ ಉಳಿದಂಗ ಅಂತ ಹೇಳ್ತಾರೆ. ಕಡಗ ಇಲ್ಲದ ಕೈ ಕರುಣೆ ಇಲ್ಲದ ಪುರುಷ, ಹಡೆದವ್ವನಿಲ್ಲದ ಊರಿಗೆ ಹೋದರೆ ಅಡವ್ಯಾಗ ವಸ್ತಿ ಉಳಿದಂಗ. ಏನಿದರ ಅರ್ಥ ಅಂತಂದ್ರೆ, ಕೈ ಒಳಗ ಕಡಗ ಇಲ್ಲಂದ್ರೆ ಪುರುಷನಿಗೆ ಕರುಣೆ ಇಲ್ಲಂದ್ರೆ, ತವ್ರನೊಳಗೆ ಹಡದವ ಇಲ್ಲಂದ್ರೆ ಅಡವ್ಯಾಗ ಅಂದ್ರೆ ಕಾಡಿನೊಳಗೆ ವಸ್ತಿ ಮಾಡಿದಂಗ ಅಂತ ಅರ್ಥ. ಕಡಗ ಇಲ್ಲದ ಕೈ ಕರುಣೆ ಇಲ್ಲದ ಪುರುಷ, ಹಡೆದವ್ವನಿಲ್ಲದ ಊರಿಗೆ ಹೋದರೆ ಅಡವ್ಯಾಗ ವಸ್ತಿ ಉಳಿದಂಗ ಅಂತೇಳಿ ನಮ್ಮ ಜನಪದರು ಹೇಳ್ತಿದ್ರು. ಅಂದ್ರೆ ಪ್ರತಿಯೊಬ್ಬರು ಕೈ ಒಳಗೆ ಕಡಗವನ್ನು ಧರಿಸಬೇಕು ಅಂತ ಹೇಳ್ತಿದ್ರು.